ವರ್ಕ್ಶಾಪ್ಸನ್ನು ಎಕ್ಸ್ಪರ್ಟೈಸೇಷನ್ನ ಇಂಡಸ್ಟ್ರಿಗೆ ಕೊಟ್ಟು ಅವ್ರು ಆದಷ್ಟು ಭಾರತೀಯ ಕಲ್ಚರನ್ನು ರಿಸ್ಟೋರ್ ಮಾಡಿದ್ದಾರೆ. ಸೊ ಈಗ ನಾವು 26 ಏನಿದೆ ನಮಗೆ ರಿಪಬ್ಲಿಕ್ ಡೇ ಬರ್ತಾ ಇದೆ, ಫಸ್ಟ್ ಇಯರ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಅದ್ರ ಪರವಾಗಿ ನಾವು ಉಚಿತವಾಗಿ ಮಕ್ಕಳಿಗೆ ಒಂದು ಬ್ಯಾಂಗ್ಳೂರು ಸೌತಲ್ಲಿ ಇಂಡಸ್ಟ್ರಿಗೆ ಒಂದು ಇಂಡಿಯನ್ ಕಲ್ಚರ್ ಹೆರಿಟೇಜ್ನ ನಾವು ಯಾವ ರೀತಿ ಇನ್ನೂ ಹೆಚ್ಚೆಚ್ಚಾಗಿ ಪ್ರಮೋಟ್ ಮಾಡ್ಬೋದು. ನಮ್ಮ ಒಂದು ಜನ್ರೇಷನ್ನು, ಹಳೆ ಜನ್ರೇಷನ್ನು, ಯಾಕಂದರೆ ಹಳೆ ಜನ್ರೇಷನ್ ಯಾಕೆ ಹೇಳಬೇಕು ಅಂದರೆ ನಮ್ಮ ತಂದೆ ತಾತ ಮುತ್ತಾತ ಅವ್ರ ಜೊತೆ ನಾವು ಕನೆಕ್ಟೆಡ್ ಇದ್ವಿ. ಈಗ ನಾವು ಹೊಸ ಜನ್ರೇಷನ್ಗೆ ನಾವು ಗೊತ್ತು, ಅಂದರೆ ನಮ್ಮ ಕಲ್ಚರು ಹೆರಿಟೇಜು ಅವರಿಗೆ ಮನೆಗೆ ತರಿಸೋದು ನಮ್ಮ ಒಂದು ಜವಾಬ್ದಾರಿ ಅಂದ್ಕೊಂಡು ನಾವು ಈಗ ಸಮಷ್ಟಿ ಗ್ಲೋಬಲ್ ಫೌಂಡೇಶನ್ ಮತ್ತೆ ಏನಿದೆ ಸೆನ್ಸ್ ಇಂಡಿಯಾ ಫೌಂಡೇಶನ್ನು ಇಬ್ಬರು ಸತತವಾಗಿ ಭಾರತವಿಡೀ ಗ್ಲೋಬಲಿ ನಮ್ಮ ಭಾರತದ ಸನಾತನ ಸಂಸ್ಕಾರ ಇರ್ಬೋದು ಅಥವಾ ವೇದಿಕ್ ಕಲ್ಚರ್ ಇರ್ಬೋದು, ಅದನ್ನೆಲ್ಲರೂ ನಾವು ಹೇಗೆ ಕರಗತ ಮಾಡೋದು ಮಕ್ಕಳಿಗೆ, ಅವರು ಈ ಒಂದು ಸಂಸ್ಕೃತಿನ ಉಳಿಸ್ಕೊಂಡಾಗ ಅವ್ರು ಏನೇ ಮಾಡ್ಬೋದು, ಅವರ ಒಂದು ಕಾರ್ಯಕ್ರಮಗಳು ಏನೇ ಇರ್ಬೋದು, ಯಾವುದೇ ಟೆಕ್ನಾಲಜಿ ಅಡ್ವಾನ್ಸ್ ಇರ್ಬೋದು, ಎಷ್ಟೇ ಅಡ್ವಾನ್ಸ್ ಇರ್ಬೋದು, ಆದರೆ ನಮ್ಮ ಒಂದು ಭಾರತ ಸಂಸ್ಕಾರಗಳಲ್ಲಿ ಏನಿದೆ ನ್ಯಾಯಸೂತ್ರ ಅನ್ನೋದು ಒಂದಿದೆ ಅಭಿಯಾನ. ಸೊ ನ್ಯಾಯಸೂತ್ರದಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲ ಧರ್ಮ ಕರ್ಮ ಮತ್ತೆ ಏನೆಲ್ಲ ಒಂದು ಬರುತ್ತೆ, ಒಂದು ಫ್ಯಾಮಿಲಿ ಲೈಫ್ ಇರ್ಬೋದು, ಪಬ್ಲಿಕ್ ಇರ್ಬೋದು, ನೇಷನ್ ಇರ್ಬೋದು, ಗ್ಲೋಬಲ್ ಇರ್ಬೋದು, ನೇಚರ್ ಇರ್ಬೋದು, ಎಲ್ಲ ಕಡೆನೂ ಕನೆಕ್ಟ್ ಮಾಡ್ತೀವಿ ಇಂಡಸ್ಟ್ರಿಯಲ್ಲಿ. ಆ ಎಂಟರ್ಟೈನ್ಮೆಂಟು ಅನ್ನೋದು ಎಲ್ಲರಿಗೂ ಸಹ ಮನಸ್ಸಿಗೆ ಮೂಡುವಂತಹ ಒಂದು ಪ್ಲಾಟ್ಫಾರ್ಮ್, ತುಂಬ ದೊಡ್ಡ ಪ್ಲಾಟ್ಫಾರ್ಮ್ ಅದು. ಯಾರಿಗೆ ಇಲ್ಯೂಷನ್ ಅಲ್ಲಿ ಕ್ರಿಯೇಟಿವಿಟಿನಲ್ಲಿ ಏನು ಬರಿಬೇಕಾಗಿದೆ, ಅವ್ರು ಯಾವುದನ್ನ ಸಬ್ಜೆಕ್ಟ್ನ ತಗೊಂಡಾಗ ಅದ್ರಲ್ಲಿ ಎಲ್ಲದನ್ನು ಧರ್ಮ ಇರಬೇಕು, ಕರ್ಮ ಇರಬೇಕು, ಪ್ರತಿಯೊಂದನ್ನು ಬರಬೇಕು. ಅಂದರೆ ಸಮಷ್ಟಿ ಗ್ಲೋಬಲ್ ಫೌಂಡೇಶನ್ ಫೌಂಡರು, ಜನರಲ್ ಸೆಕ್ರೆಟರಿ. ನಾವು ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಮಾಡೋಕ್ಕೆ ಹೋಗ್ತಾ ಇದ್ವಿ, ಇಡೀ ದೇಶದಲ್ಲೂ ಮಾಡ್ತಾ ಇದ್ವಿ. ಸ್ಕ್ರಿಪ್ಟ್ ರೈಟಿಂಗು, ಕಾನ್ಸೆಪ್ಟ್ ಡೆವಲಪ್ಮೆಂಟ್, ಆಮೇಲೆ ನಮ್ಮದು ಬಂದ್ಬಿಟ್ಟು ಸ್ಟೋರಿ ಟೆಲ್ಲಿಂಗು, ಇಂಡಿಯನ್ ಫಿಲಾಸಫಿ ಮತ್ತು ಅದ್ರ ಕಾನ್ಸೆಪ್ಟ್ಸು, ಗುರುಕುಲ ಕಾನ್ಸೆಪ್ಟ್ಸು, ವೇದಿಕ್ ಎಜುಕೇಷನ್ನು, ಮತ್ತು ನಮ್ಮದು ಹೆರಿಟೇಜ್ ಏನಿದೆ ಅದ್ರ ಮೇಲೆ ನಾವು ಸ್ಕ್ರಿಪ್ಟ್ ರೈಟಿಂಗ್ ಆದಷ್ಟು ಕಲಾವಿದರಿಗೆ, ಆಮೇಲೆ ಸ್ಕ್ರಿಪ್ಟ್ ಬರೆಯೋರಿಗೆ, ಪುಸ್ತಕಗಳನ್ನ ಬರೆಯೋರಿಗೆ ಏನಂತಂದರೆ ನಮ್ಮ ಭಾರತದ ಏನೆಲ್ಲ ಋಷಿ ಮುನಿಗಳು, ದೇವಿ ದೇವತೆಗಳು, ನಮ್ಮ ವೇದಿಕ್ ಕಾನ್ಸೆಪ್ಟ್ಸ್ ಏನಿದೆ ಅದನ್ನು ಅವ್ರು ಹೆಚ್ಚೆಚ್ಚಾಗಿ ಬರೀಲಿ ಅಂತ ಮೂವೀಸ್ನ, ಒಂದು ವ್ಯಾಲ್ಯೂ ಬೇಸ್ ಮೂವೀಸ್ನ ಪರಿವಾರಕ್ಕಿರ್ಬೋದು ಅದೆಲ್ಲ ಮಾಡಲಿ ಅಂತ ಅಂದ್ಬಿಟ್ಟು ನಾವು ಇದು 31/1/2ಕ್ಕೆ ನಾವು ಮಕ್ಕಳಿಗೆ, ಕಲಾವಿದರಿಗೆ ಅಥವಾ ಯಾರೇ ಆಸಕ್ತರಿಗೆ ಅವ್ರಿಗೆಲ್ಲರಿಗೂ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಎಲ್ಲರೂ ಬಂದು ಈ ಒಂದು 30-40 ಜನಕ್ಕೆ ನಾವು ಫ್ರೀಯಾಗಿ ವರ್ಕ್ಶಾಪನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಬಾಪು ಸರ್ವಗುಡು ಅಂತ ಅಂದ್ಬಿಟ್ಟು FTII ಅಂದರೆ ಫಿಲಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಅಲ್ಲಿಂದ ಅವರು ಬಂದು ನಮಗೆ ಇದು ಕಾರ್ಯಕ್ರಮವನ್ನು ಭಾರತದಲ್ಲಿ ಮತ್ತು ಕರ್ನಾಟಕದಿಂದ ಶುರು ಮಾಡ್ತಾ ಇದ್ದೀವಿ. ಸುಮಾರು ಕಡೆ ಪೂನಾ, ಆಮೇಲೆ ಮಹಾರಾಷ್ಟ್ರದಲ್ಲಿ ಪೂನಾ, ಮುಂಬೈ, ಆಮೇಲೆ ಗುಜರಾತು, ಇದರಲ್ಲಿ ಯಾವುದು ಛತ್ತೀಸ್ಗಢ, ಕರ್ನಾಟಕ, ಆಂಧ್ರ, ತಮಿಳುನಾಡು, ಈ ಥರ ಎಲ್ಲ ಕಡೆನೂ ನಾವು ಸ್ಕ್ರಿಪ್ಟ್ ರೈಟಿಂಗು ಇಂಡಿಯನ್ ಫಿಲಾಸಫಿ ಮೇಲೆ ಹೆಚ್ಚಾಗಿ ನಾವು ನ್ಯಾಯ ಸೂತ್ರಗಳ ಮೇಲೆ ನಾವು ಹೆಚ್ಚಾಗಿ ನಾವು ಒಂದು ಮಾಡ್ತಾ ಇದ್ದೀವಿ. ಈಗ 31/1/2ಕ್ಕೆ ನಾವು ಫ್ರೀಯಾಗಿ ಯಾವ ಕಾನ್ಸೆಪ್ಟ್ ಮೇಲೆ ಕೊಡ್ತಾ ಇದ್ದೀವಿ ಅಂದರೆ 26th ಮತ್ತು ಇದು ರಿಪಬ್ಲಿಕ್ ಡೇ ಬರ್ತದೆ, ಅದ್ರ ಪ್ರಯುಕ್ತವಾಗಿ ವಿಶೇಷವಾದಂಥ ಕಾರ್ಯಕ್ರಮ. ಮತ್ತು ಒಂದು ವರ್ಷ ನಮ್ಮದು ಇದಾಗಿದೆ, ಕಂಪ್ಲೀಟ್ ಆಗಿದೆ ನಮ್ಮದು ಸಮಷ್ಟಿ ಗ್ಲೋಬಲ್ ಫೌಂಡೇಶನ್. ಅದೆರಡು ಪ್ರಯುಕ್ತವಾಗಿ ನಾವು ವಿಶೇಷವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಕರ್ನಾಟಕದಲ್ಲಿ, ಭಾರತದಲ್ಲಿ ಎಲ್ಲ ಕಡೆನೂ ಫ್ರೀ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಗೆ ಇದರಲ್ಲಿ ಯಾರು ಸ್ಕ್ರಿಪ್ಟ್ಸು ಅವರು ಕಳಿಸ್ಬೇಕು ಬರೆದು, ಸ್ಟೋರಿ ಟೆಲ್ಲಿಂಗ್ ಎಲ್ಲ ಯಾವುದು ಇಂಡಿಯನ್ ಫಿಲಾಸಫಿ ಮೇಲೆ, ವೇದಿಕ್ ಕಲ್ಚರ್ ಮೇಲೆ ಅಂಥವ್ರದ್ದು ಶಾರ್ಟ್ ಲಿಸ್ಟ್ ಮಾಡಿ ನಾವು ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ. ಮೇಡಮ್, ಸ್ಥಳದಲ್ಲೇ ಒಂದು ನಿಮಿಷ, ಸ್ಥಳದಲ್ಲೇ ಸ್ಕ್ರಿಪ್ಟ್ ಅನ್ನು ಬರೆಯೋ ಸ್ಪರ್ಧೆ ಇಡ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ಬೇರೆಯವ್ರು ಬರ್ದು ಮೇಲ್ ಮಾಡ್ತಾರೆ, ಅದನ್ನ ಶಾರ್ಟ್ ಲಿಸ್ಟ್ ಮಾಡ್ತೀವಿ ನಾವು, ಬೈ ಟೆಲಿಫೋನಿಕ್ ಕ್ರಾಸ್ ಚೆಕ್ ಮಾಡ್ತೀವಿ. ಆಮೇಲೆ ಅವ್ರು ಇಲ್ಲಿ ಬಂದಾಗ ಅವ್ರಿಗೆ ನಾವು ಏನಿದೆ ಫೆಸಿಲಿಟಿ ಮಾಡಿಕೊಡೋದು, ಅದು ಕ್ರಾಸ್ ಚೆಕ್ ನಾವು ಮಾಡ್ತೀವಿ. ಅವ್ರ ಜೊತೆ ನಾವು ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆ ಉಚಿತವಾಗಿರುವಂಥದ್ದು. ನಾವು ಅವ್ರ ಹತ್ರ ಮತ್ತೆ ಮಾತಾಡ್ತೀವಿ. ಅವ್ರು ಬಂದ ಮೇಲೆ ಶಾರ್ಟ್ ಲಿಸ್ಟ್ ಆಗುವಾಗ ಯಾರ್ದೆಲ್ಲ ಸ್ಟಾರ್ಟ್ ಮಾಡಿದ್ರು ಅವ್ರಿಗೊಂದು ಸ್ಮಾಲ್ ಒಂದು ನಮ್ಮದು ಇಂಟರ್ವ್ಯೂ ಇರುತ್ತೆ. ಒಂದು ಇಂಡಿಯನ್ ಫಿಲಾಸಫಿ ಮೇಲೆ ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ, ಇನ್ನೂ ಎಷ್ಟು ಡೆಪ್ತಾಗಿ ತಿಳ್ಕೊಳಕ್ಕೆ ಇಷ್ಟಪಡ್ತಿದ್ದಾರೆ, ಅವ್ರ ಆಸಕ್ತಿ ಏನು. ಸೊ ಇದರಿಂದ ಎಂಪವರ್ಮೆಂಟ್ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ನಾವು ಸುಮಾರು ಇಂಡಸ್ಟ್ರಿಗೆ ಕನೆಕ್ಟು ಮಾಡಬೇಕು ಅಂತ ಎಲ್ಲರ ಜೊತೆನೂ ಕೈ ಜೋಡಿಸ್ತಾ ಇದ್ದೀವಿ.